ಶಿವಕುಮಾರ್ ತಮ್ಮನಿಗೆ ಶಿವಕುಮಾರ್ ತಾಯಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರೈತರ ಭೂಮಿನ ಲಪಟಾಯಿಸಿ ಜೀವನ ಮಾಡ್ತಕ್ಕಂಥ ನಿಮ್ಮಂತ ಕಾಂಗ್ರೆಸ್ನ ದರೋಡೆಕೋರ ಏನಿದ್ದೀರಿ ಈ ಪದ ಬಳಸ್ತೀನಿ ನಾನು. ನಮ್ಮಪ್ಪ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದ ಕೆಲಸ ಮಾಡಬೇಕಾದ್ರೆ ರುಜು ಹಾಕಬೇಕಾದ್ರೆ ಅದನ್ನ ದುಡ್ಡಿಗಿಡಬೇಡ ಮಾರಾಟಕ್ಕಿಡಬೇಡ ಅನ್ನೋದನ್ನ ನಮ್ಮಪ್ಪ ಕಲಿಸೋರಪ್ಪ. ನಿಮ್ಮ ಅಪ್ಪ ಕೆಂಪೇಗೌಡರು, ಹೆಸರು ಕೆಂಪೇಗೌಡರು, ಅವ್ರೇನ್ ಕಲಿಸ್ಕೊಟ್ಟವ್ರು ಸ್ವಲ್ಪ ಹೇಳ್ತೀಯಪ್ಪ. ಎಂತದ್ದು ಕರೆಂಟ್ ಕಳ್ಳಂತೆ, ಕರೆಂಟ್ ಕಳ್ಳ. ನಿನ್ ಯೋಗ್ಯತೆಗೆ ಯಾವ್ದು ಕಟ್ಟಿದೀರಪ್ಪ ಲುಲ್ಲು ಮಾಲು, ಎಷ್ಟು ಖರ್ಚು ಮಾಡ್ದಪ್ಪ ಹೈ ಟೆನ್ಷನ್ ವೈರನ್ನ ಮೇಲಿದ್ದನ್ನ ಅಂಡರ್ ಗ್ರೌಂಡ್ ತಗೊಂಡೋಗೋದಕ್ಕೆ. ಈ ಬಿಡದಿಯ ಪಾದಯಾತ್ರೆ ಶುರು ಆಗ್ತಿದ್ದಂಗೆ ಈ ವಿಷಯವನ್ನು ಡೈವರ್ಟ್ ಮಾಡ್ಲಿಕ್ಕೆ ಏನೇನು ಮಾಡಿದ್ದೀರಿ ಶಿವಕುಮಾರ್ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ರೈತರು ಭೂಮಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಯಾವ ಬೆಂಗಳೂರಿನಿಂದ ಬಂದು ಕೆಲವರಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ಅವರಿಗೆ ಈ ಪ್ರಾಜೆಕ್ಟ್ ಬೇಕಾಗಿದೆ. ಹಾಗಿದ್ರೆ ಕೇಳ್ತಾ ಇದ್ದಲ್ಲಪ್ಪ ಚನ್ನಪಟ್ಟಣ ಚುನಾವಣೆಯಲ್ಲಿ, ಎಲ್ಲಿದೆಯಪ್ಪ ನಿನ್ ಸಾಕ್ಷಿ ಗುಡ್ಡೆ ಅಂತ ಹೇಳಿ. ಎಲ್ಲಿದೆ ಕುಮಾರಸ್ವಾಮಿ ಸಾಕ್ಷಿ ಗುಡ್ಡೆ? ಎಲ್ಲಿದೆ ದೇವೇಗೌಡರು ಸಾಕ್ಷಿ ಗುಡ್ಡೆ? ಭಾಷಣ ಮಾಡಿದ್ರಲ್ಲಪ್ಪ, ಈ ಕುಮಾರಸ್ವಾಮಿ ಸಾಕ್ಷಿ ಗುಡ್ಡೆ ಕಾಣಿಸ್ತಾ ಇದೆಯಾ ನಿಮಗೆ? ಈಗ ನಿಜವಾದ ರೈತರನ್ನ ಕರೆದು ಚರ್ಚೆ ಮಾಡೋ ಯೋಗ್ಯತೆ ಇಟ್ಕೊಂಡಿದ್ದೀರಾ ನೀವು? ಯಾರು ಶಿವಕುಮಾರ್? ಎಂಟೇರ ಪ್ರಾಜೆಕ್ಟ್ ನ ಟೇಕ್ ಓವರ್ ಮಾಡ್ಕೊಳಕ್ಕೆ ಯಾರಪ್ಪ ಹೊರಟಿರೋದು? ನಾನು ಹೊರಟಿದ್ದೀನ ಇಲ್ಲ ನಿನ್ನ ಬೇನಾಮಿ ಕಂಪನಿಗಳು ನನಗೆ ಹೇಳ್ತಾರೆ ಬೇನಾಮಿ ತಂದ್ರಪ್ಪ ನೋಡೋಣ ಯಾವ ಬೇನಾಮಿ ಕಂಪನಿ ಅಂತ. ಎಲ್ಲಿದೆ ಬೇನಾಮಿ ಕಂಪನಿ? ಇವತ್ತು ಸಾವಿರಾರು ಕೋಟಿ ಆ ಟೋಲ್ ಕಲೆಕ್ಷನ್ ನ ಇಲ್ಲಿಗಲ್ ಆಗಿ ಮಾಡಿ ಕೋರ್ಟ್ ಆದೇಶ ಮಾಡಿದೆ, ತೀರ್ಪು ಕೊಟ್ಟಿದ್ದಾರೆ. ಇಲ್ಲಿಗಲ್ ಆಗಿ ಇವತ್ತು ಟೋಲ್ ನಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಪ್ಪ ನಿಲ್ಲಿಸ್ತಿಲ್ಲ ಟೋಲ್ ನ? ಯಾವುದೋ ಬ್ರೋಕರ್ಗಳನ್ನ, ದಳ್ಳಾಳಿಗಳನ್ನ, ಯಾವುದೇ ಒಂದು ಭೂ ಕಳ್ಳರೇನಿದ್ದೀರಿ ನೀವು ಕೊಟ್ಟಂತ ಹಣದಿಂದ ಕಟ್ಟಿರ್ತಕ್ಕಂಥ ಪಕ್ಷ ಅಲ್ಲ ಇದು. ಈ ನಾಡಿನ ರೈತರು ರಕ್ತ ಬಸ್ದು ಈ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ ಈ ಜನತಾದಳದ ಕಾರ್ಯಕರ್ತರು. ಎಂತದ್ದು ಕರೆಂಟ್ ಕಳ್ಳನಂತೆ, ಕರೆಂಟ್ ಕಳ್ಳ. ನಿನ್ನ ಯೋಗ್ಯತೆಗೆ ಇಲ್ಲಿ ಯಾವ್ದು ಕಟ್ಟಿದೆಯಲ್ಲಪ್ಪ ಲುಲ್ಲು ಮಾಲು, ಎಷ್ಟು ಖರ್ಚು ಮಾಡ್ದಪ್ಪ ಹೈ ಟೆನ್ಷನ್ ವೈರನ್ನ ಮೇಲಿದ್ದನ್ನ ಅಂಡರ್ ಗ್ರೌಂಡ್ ತಗೊಂಡೋಗೋದಕ್ಕೆ, ನಿನ್ನ ಬೃಹತ್ತಾದ ಬಿಲ್ಡಿಂಗ್ ಕಟ್ಟಲಿಕ್ಕೆ. ಯಾವನೋ ನಮ್ಮ ಕೆಲಸ ಮಾಡ್ತಕ್ಕಂಥವನು ಏನೋ ಕರೆಂಟ್ ಎಳ್ಕೊಂಡ್ಬಿಟ್ಟಂತೆ ದೀಪಾವಳಿ ಹಬ್ಬಕ್ಕೆ ಮನೆಗೆ ಸ್ವಿಚ್ ಹಾಕೋದಕ್ಕೆ, ಅದಕ್ಕೆ ಪೋಸ್ಟರ್ಗಳು ವಿದ್ಯುತ್ ಶಕ್ತಿ ಕಳ್ಳ ಅಂತ ಹೇಳಿ. ಅದಕ್ಕೂ ದುಡ್ಡು ಕಟ್ಟಿದ್ದೇನೆ ನಾನು. ದುಡ್ಡು ಕಟ್ಟದೆ ಬಣ್ಣತನದಿಂದ ನಡ್ಕೊಳ್ಳಿಲ್ಲ. ಬೆಂಗಳೂರವ್ರು 60 ಜನ ಬಂದು ಭೂಮಿ ಖರೀದಿ ಮಾಡಿಲ್ವ ಅಲ್ಲಿ? ಇವತ್ತು ಈ ಒಂದು ಪ್ರಾಜೆಕ್ಟ್ ಬೇಕು ಅಂತ ಹೇಳ್ತಿರ್ತಕ್ಕಂಥವ್ರು ಅಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ, ಹಸು ಇಟ್ಕೊಂಡು ಹಾಲು ಕರೆಯತಕ್ಕಂಥ, ಆ ತೆಂಗಿನ ಗಿಡ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ, ಬಾಳೆ ಬೆಳೆದಂತ, ರೇಷ್ಮೆ ಬೆಳೆದಂತ ರೈತರು ಭೂಮಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಯಾವ ಬೆಂಗಳೂರಿನಿಂದ ಬಂದು ಕೆಲವರಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ಅವರಿಗೆ ಈ ಪ್ರಾಜೆಕ್ಟ್ ಬೇಕಾಗಿದೆ. ಅಲ್ಲಿ 50-100 ವರ್ಷದಿಂದ ಬದುಕಿರ್ತಕ್ಕಂಥ ರೈತರಿಗೆಲ್ಲಪ್ಪ ಬೇಕಾಗಿರೋದು ಈ ಪ್ರಾಜೆಕ್ಟ್. ವಿಧಾನಸಭೆ ಕಲಾಪದಲ್ಲಿ ಏನೇನು ಚರ್ಚೆ ಮಾಡಿದಿರಿ? ಇದೇ ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮ್ ಸಿಂಗ್, ಸಿದ್ದರಾಮಯ್ಯ, ಮಾಧುಸ್ವಾಮಿ, ಶ್ರೀರಾಮರೆಡ್ಡಿ, ಇದೇ ಶಿವಕುಮಾರ್ ಏನೇನು ಭಾಷಣ ಮಾಡಿದ್ದೀರಿ ವಿಧಾನಸಭೆ ಕಲಾಪದಲ್ಲಿ 2007 ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ? ತೆಗೆದು ನೋಡಿ ಒಂದು ಬಾರಿ. ಕೊನೆಗೆ ಏನ್ ಹೇಳಿದ್ದೆ ನಾನು? ನನ್ನನ್ನ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಪುಣ್ಯಾತ್ಮ ತಂದೆ ತಾಯಂದರಿಗೆ ನೋವನ್ನ ಕೊಟ್ಟು ಈ ಪ್ರಾಜೆಕ್ಟ್ ಅನ್ನ ಮುಂದುವರಿಸತಕ್ಕಂತ ಪ್ರಶ್ನೆ ಇಲ್ಲ, ನಿಲ್ಲಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದೆ ನಾನು. ಅದು ಒಂದು ಪ್ರಪೋಸಲ್ ಯಾತಿಗೆ ತಂದು ಬೆಂಗಳೂರಿನ ಒತ್ತಡ, ಈ ನೈಸ್ ಕಂಪನಿ ಹಾಕಿರೋ ದೋಖ, ಇದೆಲ್ಲದರ ಹಿನ್ನೆಲೆಯಲ್ಲಿ ಬೆಂಗಳೂರು ಸುತ್ತಮುತ್ತ ಟೌನ್ಶಿಪ್ ಅನ್ನ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದು ನಿಜ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿಗೆ ದೂರದೃಷ್ಟಿ, ಅತ್ಯಂತ ಅದ್ಭುತವಾದಂತ ಕಲ್ಪನೆಗಳ ಮುಖಾಂತರ ನಾಡಿಗೆ ಒಳ್ಳೆ ಕೆಲಸ ಮಾಡಿದ್ರು. ಹಾಗಿದ್ರೆ ಕೇಳ್ತಾ ಇದ್ದಲ್ಲಪ್ಪ ಚನ್ನಪಟ್ಟಣ ಚುನಾವಣೆಯಲ್ಲಿ, ಎಲ್ಲಿದೆಯಪ್ಪ ನಿನ್ ಸಾಕ್ಷಿ ಗುಡ್ಡೆ ಅಂತ ಹೇಳಿ. ಎಲ್ಲಿದೆ ಕುಮಾರಸ್ವಾಮಿ ಸಾಕ್ಷಿ ಗುಡ್ಡೆ? ಎಲ್ಲಿದೆ ದೇವೇಗೌಡರು ಸಾಕ್ಷಿ ಗುಡ್ಡೆ? ಭಾಷಣ ಮಾಡಿದ್ರಲ್ಲಪ್ಪ, ಈ ಕುಮಾರಸ್ವಾಮಿ ಸಾಕ್ಷಿ ಗುಡ್ಡೆ ಕಾಣಿಸ್ತಾ ಇದೆಯಾ ನಿಮಗೆ ಈಗ? ಅದರಿಂದ ಇವತ್ತು ಯಾವ ಹೋರಾಟ ಇವತ್ತು ನಮ್ಮ ರಾಜ್ಯದ, ನಮ್ಮ ದೇಶದ ಒಕ್ಕೂಟದ ವ್ಯವಸ್ಥೆನಲ್ಲಿ ಅಂತಿಮವಾಗಿ ನ್ಯಾಯಾಲಯದಲ್ಲೇ ತೀರ್ಪು ಸಿಗಬೇಕು. ಹಲವಾರು ರೀತಿ 3 ಗಂಟೆ 4 ಗಂಟೆ ನನ್ನ ಭಾಗದ ರೈತರನ್ನ, ನನ್ನ ತಾಯಿತನ ಕೂರಿಸ್ಕೊಂಡು ಕೃಷ್ಣ ಕಚೇರಿಯಲ್ಲಿ ಊಟ ಮಾಡಿಸಿ ಚರ್ಚೆ ಮಾಡಿದ್ದೇನೆ. ನಿಮ್ಗ ಯೋಗ್ಯತೆ ಇದೆಯಾ ನನ್ನ ರೈತರ ಜೊತೆ ಚರ್ಚೆ ಮಾಡಿ ಕೃಷ್ಣ ಕಚೇರಿಗೆ ಕರೆದು ನಿಜವಾದ ರೈತರನ್ನ ಕರೆದು ಚರ್ಚೆ ಮಾಡೋ ಯೋಗ್ಯತೆ ಇಟ್ಕೊಂಡಿದ್ದೀರಾ ನೀವು? ಇದನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಕ್ರಮಗಳು 30 ವರ್ಷದಿಂದ ಏನು ಮಾಡ್ಕೊಂಡ್ ಬಂದಿದ್ದ, ಇವತ್ತು ಅಂತಿಮವಾಗಿ ಆ ನ್ಯಾಯಾಲಯದಲ್ಲಿ ತೀರ್ಪೇನು ಕೊಟ್ಟಿದ್ದಾರೆ, ಅದು ದೇವೇಗೌಡರ ಹೋರಾಟದ ಫಲ ಇವತ್ತು ನಾವು ಕಾಣ್ತಾ ಇದ್ದೇವೆ. ಯಾತಕ್ಕೆ ನಿಮ್ಮ ಸರ್ಕಾರ ಇನ್ನೂ 1 ತಿಂಗಳಾದರೂ ಈ ಒಂದು ಅಕ್ರಮವಾಗಿ ಮಾಡ್ತಾ ಇರತಕ್ಕಂಥ ಯೋಜನೆಯನ್ನು ನಿಲ್ಲಿಸ್ತಾ ಇಲ್ಲ? ಯಾರ್ರೀ ಶಿವಕುಮಾರ್? ಎಂಟೇರ ಪ್ರಾಜೆಕ್ಟ್ ನ ಟೇಕ್ ಓವರ್ ಮಾಡ್ಕೊಳ್ಳಕ್ಕೆ ಯಾರಪ್ಪ ಹೊರಟಿರೋದು? ನಾನು ಹೊರಟಿದ್ದೀನ?
ಆ ನೈಸ್ನ ಭೂಮಿಗಳನ್ನ ರೈತರಿಂದ ನೈಸ್ ಹೆಸರಿನಲ್ಲಿ ಆ BMIC ಹೆಸರಿನಲ್ಲಿ ಲೂಟಿ ಮಾಡಿದಿರಲ್ಲ, ಅದನ್ನ ಎಲ್ಲ ಟೇಕ್ ಓವರ್ ಮಾಡಕ್ಕೆ ಸರ್ಕಾರ ಟೇಕ್ ಓವರ್ ಮಾಡಬೇಕು. ಇಲ್ಲ ನಿನ್ನ ಬೇನಾಮಿ ಕಂಪನಿಗಳು ನನಗೆ ಹೇಳ್ತಾರೆ ಬೇನಾಮಿ ಕಂಪನಿ ತಂದ್ರಪ್ಪ ನೋಡೋಣ, ಅದು ಯಾವ ಬೇನಾಮಿ ಕಂಪನಿ ಅಂದು, ಎಲ್ಲಿದೆ ಬೇನಾಮಿ ಕಂಪನಿ? ಆ ನೈಸ್ ಕಂಪನಿ ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನ ಈ ಸರ್ಕಾರ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಹೈಕೋರ್ಟ್ನಲ್ಲಿ. ಈ ಸರ್ಕಾರ ಕ್ರಮ ತೆಗೆದುಕೋತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ಅಂತ ಹೇಳಿ ಇವತ್ತು ಸಾವಿರಾರು ಕೋಟಿ ಆ ಟೋಲ್ ಕಲೆಕ್ಷನ್ ಇಲ್ಲಿಗಲ್ ಆಗಿ ಮಾಡಿ ಕೋರ್ಟ್ ಆದೇಶ ಮಾಡಿದೆ, ತೀರ್ಪು ಕೊಟ್ಟಿದ್ದಾರೆ. ಇಲ್ಲಿಗಲ್ ಆಗಿ ಇವತ್ತು ಟೋಲ್ ನಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಪ್ಪ ನಿಲ್ಲಿಸ್ತಿಲ್ಲ ಟೋಲ್ನ? ಇವತ್ತು ಅಲ್ಲಿ 250, 500 ರೂಪಾಯಿ ಸ್ವೇಚ್ಛಾಚಾರವಾಗಿ ಇವತ್ತು ಮಾಡ್ತಾ ಇದ್ದೀರಲ್ಲ, ಕೊಟ್ಟಿದ್ದೀರಲ್ಲ ಅವನಿಗೆ. ಆ NOC ಇವರು ಬಿಲ್ಡಿಂಗ್ ಕಟ್ಟಕ್ಕೆ ಪಾಪ ಇವನು ಕೊಡ್ತಾನೆ, ಯಾರೋ ನೈಸ್ ಕಂಪನಿಯವನು. ನಮಗೆ ಈ ಭೂಮಿ ಏನು ಅವಶ್ಯಕತೆ ಇಲ್ಲ ರೋಡ್ಗೆ, ನೀವು ಈ ಭೂಮಿ ತಗೋಬಹುದು ಅಂತೇಳಿ ಶಿವಕುಮಾರ್ ತಮ್ಮನಿಗೆ, ಶಿವಕುಮಾರ್ ತಾಯಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರೈತರ ಭೂಮಿನ ಲಪಟಾಯಿಸಿ ಜೀವನ ಮಾಡ್ತಕ್ಕಂಥ ನಿಮ್ಮಂತ ಕಾಂಗ್ರೆಸ್ನ ದರೋಡೆಕೋರರು ಏನಿದ್ದೀರಿ, ಈ ಪದ ಬಳಸ್ತೀನಿ ನಾನು, ನೋಡಿದ್ದೀನಿ ನಾನು. ನಮ್ಮನ್ನು ಪ್ರಶ್ನೆ ಮಾಡ್ತೀನಿ. 47 ಎಕರೆ ಆ ಭೂಮಿ ನಾನು 84ರಲ್ಲಿ ತಗೊಂಡೆ. ಇವತ್ತು ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿಲ್ಲ ನಾನು. ನಮ್ಮಪ್ಪ ಏನು ಹೇಳಿದ್ರು, ಕೃಷಿಕರಾಗಿ ಬದುಕಬೇಕು, ನಿಮಗೆ ಬೇರೆ ಸಂಪಾದನೆ ಮಾಡಿದ್ರೆ ನಿಮ್ಮ ಜೀವನ ಹಾಳು ಮಾಡುತ್ತೆ. ಈ ಭೂಮಿ ನಂಬಿ ಬದುಕ್ತಕ್ಕಂಥದ್ದಕ್ಕೆ ಈ ಭೂಮಿಲಿ ಬರ್ತಕ್ಕಂಥ ಹಣ ನಿಮ್ಮನ್ನು ಕಾಪಾಡ್ತದೆ. ಇದು ನಮ್ಮಪ್ಪ ಭೂಮಿನಲ್ಲಿ ನಿಂತ್ಕೊಂಡು ಹೇಳಿದಂಥ ಮಾತು 1984-83ರಲ್ಲಿ PWD ಮಿನಿಸ್ಟ್ರು. ಮಾಡೋದಾಗಿದ್ರೆ ಇವತ್ತು ಬೆಂಗಳೂರು ಅರ್ಧ ಭಾಗ ದೇವೇಗೌಡರ ಕುಟುಂಬ ಕೊಂಡ್ಕೋಬಹುದಾಗಿತ್ತು. ಇದರ ಇವತ್ತು ಏನು ನೀವು ಬಂದಿದ್ದೀರಿ ಇಲ್ಲಿ, ನಾನು ಪೊಲೀಸ್ನವ್ರಿಗೆ ಹೇಳ್ತೇನೆ, ಬೇರೆ ಪಕ್ಷದ ರಾಜಕಾರಣಿಗಳ ತರ ಬಂದ್ಬಿಟ್ಟು ನಾವೇನೋ ಉಲ್ಲಂಘನೆ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ, ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಮ್ಮನ್ನು ಅರೆಸ್ಟ್ ಮಾಡಿ ಪೊಲೀಸ್ ವ್ಯಾನಲ್ಲಿ ಕೂರಿಸ್ಕೊಂಡು ಅಲ್ಲೆಲ್ಲೋ ಆ ಕಡೆ ಮೂಲಿಗೆ ಕರ್ಕೊಂಡು ಬಿಟ್ಬಿಡಿ ಅಂತ ಹೇಳಿ ನಿಮ್ಮ ಮುಂದೆ ನಾವು ಹೇಳಿಲ್ಲ. ನುಗ್ಸೋದಾದ್ರೆ ನುಗ್ಗಿಸ್ಬಲ್ಲೆ, ವಿಧಾನಸೌಧಕ್ಕೆ ನುಗ್ಗಿಸ್ಬಲ್ಲೆ. ನೀವೇನ್ ತಡೆಯಲಿಕ್ಕೆ ಸಾಧ್ಯ ನೋಡೇ ಬಿಡ್ತೀವಿ. ಆದರೆ ಈ ಪಕ್ಷ ಎಂದೂ ಸಹ ಕಾನೂನನ್ನ ಮೀರಿ ಹೋಗಿಲ್ಲ. ಕಾನೂನು ತಲೆಬಾಗಿದ್ದೇವೆ. ಬರೀ ಇದೊಂದು ಇಶ್ಯೂ ಹೇಳಲ್ಲ, ಯಾವ ರೀತಿ ಕಾನೂನಿಗೆ ತಲೆಬಾಗಿ ನಡ್ಕೋತಾ ಇದ್ದೇವೆ. ನಮ್ಮ ಹೃದಯದಲ್ಲಿರ್ತಕ್ಕಂಥ ನೋವು, ನಮ್ಮ ತಂದೆ ಹೃದಯದಲ್ಲಿರ್ತಕ್ಕಂಥ ನೋವು. ಈ ಬಿಡದಿಯ ಪಾದಯಾತ್ರೆ ಶುರು ಆಗ್ತಿದ್ದಂಗೆ ಈ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ಏನೇನು ಮಾಡಿದ್ದೀರಿ ಶಿವಕುಮಾರ್? ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಮಾಜಿ ಶಾಸಕ, ಈಗಿನ ಮಂತ್ರಿ, ನನ್ನ ಪಕ್ಷದಿಂದಲೇ 3 ಬಾರಿ ಆಯ್ಕೆ ಆಗಿದ್ದು. ನನ್ನ ಜೊತೆನಲ್ಲಿ 15 ವರ್ಷ ಅನ್ನ ತಿಂದಿದ್ದಾನೆ, ಜೊತೆಲಿ ತಿಂದಿದ್ದೇವೆ. ಆತ್ಮ ಮುಟ್ಕೊಂಡು ಹೇಳು, ನಾನು ಕಾನೂನು ಬಾಹಿರವಾಗಿ ಎಂದು ಸಹ ನಾನು ಅಧಿಕಾರದಲ್ಲಿ ನಮ್ಮಪ್ಪ ಕಲಿಸ್ಕೊಟ್ಟಿರ್ತಕ್ಕಂಥದ್ದು, ಸರ್ಕಾರದ ಕೆಲಸ ಮಾಡಬೇಕಾದ್ರೆ, ರುಜುವು ಹಾಕಬೇಕಾದ್ರೆ ಅದನ್ನ ದುಡ್ಡಿಗಿಡಬೇಡ, ಮಾರಾಟಕ್ಕಿಡಬೇಡ ಅನ್ನೋದನ್ನ ನಮ್ಮಪ್ಪ ಕಲಿಸೋರಪ್ಪ. ನಿಮ್ಮ ಅಪ್ಪ ಕೆಂಪೇಗೌಡರು, ಹೆಸರು ಕೆಂಪೇಗೌಡರು, ಅವ್ರೇನ್ ಕಲಿಸ್ಕೊಟ್ಟವ್ರು ಸ್ವಲ್ಪ ಹೇಳ್ತೀಯಪ್ಪ? ಮುಖ್ಯಮಂತ್ರಿಯಾಗಿ ಏನ್ ಕೆಲಸ ಮಾಡಿ, ಏನೀಗ ಆ ನಯ ವಿನಯತೆ, ಅಯ್ಯೋ ಅಯ್ಯೋ, ಆ ದೇವರು ಹೇಳೋದೇನು ಶ್ಲೋಕಗಳು ನೋಡ್ಬಿಟ್ರೆ ಏನಪ್ಪಾ ಇಷ್ಟು ಬದಲಾವಣೆನ? ಯಾರಾದ್ರು ಜನ ಏನ್ ಇಷ್ಟು ಬದಲಾವಣೆ ಆದವರಲ್ಲ, ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಅತಿ ವಿನಯಂ ಧೂರ್ತ ಲಕ್ಷಣಂ ಹೇಳಿದ್ದೀನಿ ನಾನು, ಹೇಳಿದ್ದೀನಿ ಇದನ್ನ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.